ಡಿಯರ್ ಸ್ಟೂಡೆಂಟ್ಸ್, ಬಹಳ ದಿನಗಳ ನಂತರ ನಾವು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆಫ್ ಹೋಮ್ ಕ್ವಾರಂಟೈನ್ ಫಾರ್ 14 days. ಸೊ ಆದ್ರಿಂದ ಇಷ್ಟು ದಿವಸ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ. ಈಗ ನಾವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಈಗೆಲ್ಲ ಡೆರಿವೇಟಿವ್ ಎಲ್ಲ ಜ್ಞಾಪಕ ಇದೆಯೋ ಅಥವಾ ಎಲ್ಲ ಮರ್ತು ಹೋಗಿದೆಯೋ? ಡೆರಿವೇಟಿವ್ ಆಫ್ sin x, cos x, tan x, secant x, cosecant x ಇವೆಲ್ಲ ಜ್ಞಾಪಕ ಇದೆಯಾ? ಇವೆಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಈಗ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂಡ್ ಲಾಗರಿಥಮಿಕ್ ಫಂಕ್ಷನ್ಸ್ ಇವುಗಳ ಡೆರಿವೇಟಿವ್ಸ್ ನಾವು ತಿಳ್ಕೊಳ್ತಾ ಬರೋಣ. ಫಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ ಏನು ಮತ್ತೆ ಲಾಗರಿಥಮಿಕ್ ಫಂಕ್ಷನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು. ಓಕೆ, ಸೊ ವಿ ಹ್ಯಾವ್ ಟೂ ಕೈಂಡ್ಸ್ ಆಫ್ ಫಂಕ್ಷನ್. ಒನ್ ಈಸ್ ಅನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂಡ್ ಅದರ್ ಈಸ್ ಎ ಲಾಗರಿಥಮಿಕ್ ಫಂಕ್ಷನ್ಸ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡಿಫೈನ್ ಮಾಡೋಣ ಅಂದ್ರೆ, now let us take b greater than 1, b any real number, then the function defined by y equals b to the power of x. Nearly b to the power of x is called exponential function, where b is called base of the exponential function. ಏನು exponential functions ಹೇಗಿರುತ್ತವೆ ಅಂತ ಹೇಳಿದ್ರೆ ನೋಡಿ, ಈಗ ನಾನು y equals say 3 to the power of x ಇದು exponential function, y equals 7 to the power of x, y equals 10 to the power of x. ಇಲ್ಲೆಲ್ಲ look at this base. ಇಲ್ಲೆಲ್ಲ ಬೇಸ್ ಏನಿದೆ? 3, 7, 10 ಇದೆ. These are all greater than 1. Here x is any, so b power x, that is b is greater than 1 and b power x ಇದಿಷ್ಟು ಇದೆಯಲ್ಲ 7 power x, this is called as exponential function ಅಂತ ಕರಿತೀವಿ. ಆಯ್ತಾ? ಈಗ ಒಂದು ಫಂಕ್ಷನ್ ನಾವು ಬರೆದಿದ್ದೀವಿ ಅಂತ ಹೇಳಿದ್ರೆ y equals f of x, let's say y equals b power x ಅಂತ ಬರೆದಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ x ಗೆ ಏನಂತ ಕರಿತೀವಿ? x is called the domain of the function. Okay, and b power x is called the range of the function ಅಂತ ಕರಿತೀವಿ. It is the range of the function. ಸೊ ಇದರ ಗ್ರಾಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು look at here, look at this graph. ಹೇಗಿರುತ್ತೆ ಗ್ರಾಫ್ ಅಂತ? ಇದು ಒಂದು ಗ್ರಾಫ್ ನಿಮಗೆ ಯಾವುದು ಗ್ರಾಫ್ ಕೊಟ್ಟಿದ್ದಾರೆ ಅಂದ್ರೆ, ಇಟ್ ಈಸ್ ಗಿವನ್ ದ ಗ್ರಾಫ್ ಆಫ್ y ಈಕ್ವಲ್ಸ್ 10 to the power of x ಅಂತ ಕೊಟ್ಟಿದ್ದಾರೆ. ಹೌದಾ? x ಇದೆಯಲ್ಲ ಇಲ್ಲಿ, x ಕ್ಯಾನ್ ಟೇಕ್ ಎನಿ ರಿಯಲ್ ನಂಬರ್, ಯಾವ್ದು ಬೇಕಾದ್ರೂ x ಗೆ ತಗೊಳ್ತಾ ಹೋಗ್ಬೋದು. ಎನಿ ರಿಯಲ್ ನಂಬರ್ ಯು ಟೇಕ್, ಸೇ x ಈಕ್ವಲ್ಸ್ 1 ಕೊಟ್ಟೆ, ಸೊ y ಏನಾಯ್ತು? 10 ಆಯ್ತಲ್ವಾ? x ಈಕ್ವಲ್ಸ್ 2 ಕೊಟ್ಟೆ, ಸೊ ಅವಾಗ y ಏನಾಗತ್ತೆ? 100 ಆಗತ್ತೆ. 10 ಸ್ಕ್ವೇರ್ ಅಂದ್ರೆ ಎಷ್ಟು? 100. ಹೀಗೆ ನಾವು ಇದಕ್ಕೊಂದು ಗ್ರಾಫ್ ಎಳಿತಾ ಬಂದ್ರೆ, ಸೊ ವಿ ಹ್ಯಾವ್ ಎ ಗ್ರಾಫ್ ಹಿಯರ್. ಸೊ ವಿ ಲುಕ್ ಅಟ್ ಹಿಯರ್, ದಿಸ್ ಇಸ್ ಲೈನ್. ಸೊ ಇದು x, ಇದು y. ಇಫ್ ಯು ಗಿವ್ 1 ಇಟ್ ಬಿಕಮ್ಸ್ 10, ಇಫ್ ಯು ಗಿವ್ 2 ಇಟ್ ಬಿಕಮ್ಸ್ 100. ಹೀಗೆ ನಾವು ಗ್ರಾಫ್ ನ ಪ್ಲಾಟ್ ಮಾಡ್ತಾ ಹೋದ್ರೆ 10 to the power of x ಗ್ರಾಫ್ ಸಿಗುತ್ತೆ. ಇದು 10 to the power of x ಗ್ರಾಫ್ ಇಲ್ಲಿ ಬಂದಿದೆಯಲ್ಲ, this is 10 to the power of x. ಹೇಗಿದೆ? ಈಗ ಸಪೋಸ್ ಇಫ್ ಯು ಗಿವ್ x equals 0 ಕೊಟ್ಟೆ ಅನ್ಕೊಂಡ್ಬಿಡೋಣ, ಅವಾಗ y ಏನಾಗುತ್ತೆ? ಸೊ y will be 10 to the power of 0. ಎನಿಥಿಂಗ್ ಪವರ್ 0 ಎಷ್ಟು? 1. ಸೊ ಇದು 1 ಬರುತ್ತೆ. ಸೊ ಇಲ್ಲಿ x ಗೆ 0 ಕೊಟ್ರೆ y ಗೆ 1 ಬರುತ್ತೆ. ಸೊ 0, 1 is a point on the graph. 10 power x ಅಲ್ಲಿ 0, 1 ಇರುತ್ತೆ. ಆಯ್ತಾ? ಮತ್ತೆ ಈ ಗ್ರಾಫ್ ಇದೆಯಲ್ಲ, ದಿಸ್ ಗ್ರಾಫ್ ಇಸ್ ಎವರ್ ಇನ್ಕ್ರೀಸಿಂಗ್. ನೋಡಿ, ಈಗ x ಗೆ ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ರೆ ಏನಾಗತ್ತೆ ಈಗ ನೋಡೋಣ. ಈಗ ನಾವು ಸಪೋಸ್ ಇಫ್ ಯು ಗಿವ್ x ಈಕ್ವಲ್ಸ್ -1 ಕೊಟ್ಟೆ, ಸೊ ವಾಟ್ ಹ್ಯಾಪನ್ಸ್ ಟು ದ ವ್ಯಾಲ್ಯೂ ಆಫ್ y? y ಈಕ್ವಲ್ಸ್ ಇಟ್ ಈಸ್ 10 to the power of -1, ದಟ್ ಈಸ್ 1/10. 1/10 ಎಷ್ಟು? ಇಟ್ ಈಸ್ 0.1. ಹೌದಾ? ಸೊ ಇಫ್ ಯು ಗಿವ್ x ಈಕ್ವಲ್ಸ್ -2, then y will become 0.01. oh ಏನಾಯ್ತು? 0.01 is clearly less than 0.1. ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ತಾ ಹೋದಂಗೂ, if you increase the value of x in the negative direction, then the value of y decreases. You can see here, ಇಲ್ಲಿ ನೋಡಿ, ಇಲ್ಲಿ
ಸಪೋಸ್ ಇಲ್ಲೇನೋ 1 ಕೊಟ್ಟೆ ಅನ್ಕೊಂಡ್ಬಿಡೋಣ ಇಲ್ಲಿ. ಓಕೆ, ಇಫ್ ಯು ಗಿವ್ ಹಿಯರ್ ಇಟ್ ಈಸ್, ಇಲ್ಲೆಲ್ಲ 1 ಇದೆ ಅನ್ಕೊಂಡ್ಬಿಡೋಣ. 1 ಕೊಟ್ಟೆ ಅಂತ ಹೇಳಿದ್ರೆ ಇಲ್ಲೇನಾಯ್ತಿದು 0.1 ಬಂದಿರುತ್ತೆ. ಸಪೋಸ್ ಇದು -1 ಇದು. ಸಪೋಸ್ ಇಫ್ ಯು ಗಿವ್ ಇಟ್ ಈಸ್ -2, ಇನ್ನೂ ಕಡಿಮೆ ಆಗುತ್ತೆ. -3 ಇನ್ನೂ ಕಡಿಮೆ ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ಗೆ ಇದು ಕಡಿಮೆ ಆಗ್ತಾ 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 ಹೋಗ್ತಿರುತ್ತೆ ಫಾರ್ ಎ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್. ಸೊ ದಿಸ್ y equals 10 power x will be approximately it is equal to 0. ಇಲ್ಲಿ ಹೋಗ್ಬಿಡುತ್ತೆ, ಇದು ತುಂಬಾ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅಂದ್ರೆ ಸಾರಿ, when the value of x is negative and it is negatively large number, then y becomes what? It's a smaller and smaller and smaller, ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಕರ್ವ್ ಹೇಗಿದೆ ಅಂದ್ರೆ the curve is increasing. ಹೇಗಿದೆ? ಇನ್ಕ್ರೀಸ್ ಆಗ್ತಾ ಇದೆ. x ವ್ಯಾಲ್ಯೂ ಜಾಸ್ತಿ ಕೊಟ್ಟಾಗ y ವ್ಯಾಲ್ಯೂನು ಜಾಸ್ತಿ ಆಗ್ತಾ ಇದೆ. ನೋಡಿ, ಜಾಸ್ತಿ ಆಗ್ತಾ ಇದೆ ಅಲ್ವಾ? ನೋಡಿ ಹೇಗಿದೆ ಇಲ್ಲಿ y ವ್ಯಾಲ್ಯೂ ಏನಾಗ್ತಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. So when the value of x increases, y increases. So it is an increasing curve. 0,1 is a point on the curve 10 power x. ಎರಡು ಗೊತ್ತಾಯ್ತಲ್ವಾ? ಸೊ x ಗೆ ಏನೇ ವ್ಯಾಲ್ಯೂ ಕೊಡಿ, y is always positive. y cannot be negative. ನೋಡಿ, ಇದೆಲ್ಲ y ವ್ಯಾಲ್ಯೂಸ್ ಅಲ್ವಾ, ಇಲ್ಲಿ y ನೆಗೆಟಿವ್ ಬರುತ್ತೆ. This is where y is negative. ಏನಾದ್ರು y ವ್ಯಾಲ್ಯೂ ಇದೆಯಾ? y is always positive. x takes any value. x ಗೆ 1 ಕೊಡಿ, 10 ಬಂತು, ಪಾಸಿಟಿವ್. x ಗೆ -1 ಕೊಡಿ, 10 ಪವರ್ -1, 0.1. 0.1 ಏನಿದು? ಇಟ್ ಈಸ್ ಪಾಸಿಟಿವ್. x ಗೆ 2 ಕೊಡಿ, 100 ಪಾಸಿಟಿವ್. -2 ಕೊಡಿ, 0.01, ಇಟ್ ಈಸ್ ಆಲ್ಸೋ 0.01. so this is also positive. So we see that x can take any value, but 10 power x or b power x is always positive. So we shall see x ಗೆ ಏನಂತೀವಿ? ಡೊಮೈನ್ ಅಲ್ವಾ. ಈಗ ನೋಡೋಣ, ಇದರ ಪ್ರಾಪರ್ಟೀಸ್ ಹೇಳ್ತಾ ಬರ್ತೀನಿ. ಈಗ ನಾವು ಲೆಟ್ ಅಸ್ ಸೇ ಫೀಚರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದ್ರೆ ಏನ್ ಹೇಳಿ? b ಪವರ್ x. x ಏನ್ ಹೇಳಿ? ಡೊಮೈನ್. ಇದಿಷ್ಟು b ಪವರ್ x ಇದೆಯಲ್ಲ, ಇದಿಷ್ಟು ರೇಂಜ್ ಅಂತ ಕರಿತೀವಿ. ಆಯ್ತಾ? ಈಗ x can take any value. So domain of the exponential function is any real number. It is any real number. The range of the exponential function is the set of all positive real numbers ಅಲ್ವಾ? x ಗೆ ನಾನು ಹೇಳಿದ್ದೆಲ್ಲ ನಿಮಗೆ 1 2 3 4 ಕೊಟ್ರೆ b ಪವರ್ x ಯಾವಾಗಲೂ ಪಾಸಿಟಿವ್. ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರು ಸಹ b ಪವರ್ x ಪಾಸಿಟಿವ್ ಆಗಿರುತ್ತೆ. ಸೊ the range is always a positive real number. The point 0,1, if you give x equals 0, it becomes b power 0, that is 1. So 0,1 is always on the graph of the exponential function, because when x equals 0, b power 0 is 1. Exponential function is ever increasing as we move from left to the right. ಅಂದ್ರೆ ನಾವು ಲೆಫ್ಟ್ ಟು ದ ರೈಟ್ ಅಂತ ಹೇಳಿದ್ರೆ ಇಲ್ಲಿ ವ್ಯಾಲ್ಯೂಸ್ ನೋಡಿ, ಇಲ್ಲಿ ಹೀಗೆ. ಸೊ ಈಗ ನಾವು ವ್ಯಾಲ್ಯೂಸ್ ಲೆಫ್ಟ್, ಇಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋಗ್ತಾ ಇರಬೇಕಾದ್ರೆ ದ ವ್ಯಾಲ್ಯೂ ಆಫ್ b power x is increasing. So that is what is ever increasing. For a very large negative value of x, the exponential function is very close to 0. ಅದರ ಅರ್ಥ ಏನಿಲ್ಲ? ಇಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೆ? ಇಲ್ಲಿ ಫಾರ್ ಎ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ -1 ಕೊಟ್ರೆ 0.1, -2 0.01. ಇಫ್ ಯು ಇನ್ಕ್ರೀಸ್ ಸೊ ಆನ್, ಈಗ -100 ಕೊಟ್ರೆ y becomes 10 to the power of -100. 1/10 to the power of 100. This is 0.990 followed by 1 ಬಂದಿರುತ್ತೆ. ವೆರಿ ಸ್ಮಾಲ್ ನಂಬರ್. ಅಂದ್ರೆ ಇಫ್ ದ ವ್ಯಾಲ್ಯೂ ಆಫ್ x is very large through the negative values, the value of y will be very nearer to 0. ಸೊ ಇದಿಷ್ಟು ಪ್ರಾಪರ್ಟೀಸ್ ಗಳನ್ನ ನಾವು ತಿಳ್ಕೊಬೇಕಾಯ್ತಾ? ಸೊ ಈಗ ನಾವು ಲುಕ್ ಅಟ್ ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ. ಈಗ ಇದುವರೆಗೆ ನಾವ್ ಏನ್ ಮಾಡಿದ್ವಿ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ನಥಿಂಗ್ ಬಟ್ 2 ಪವರ್ x, 3 ಪವರ್ x, 4 ಪವರ್ x ಇವೆಲ್ಲ ಹೇಳ್ತಿದ್ವಲ್ಲ. ಈಗ ಈ ಬೇಸ್ ಇದೆಯಲ್ಲ, ಇದನ್ನೊಂದು ಫಿಕ್ಸ್ ಮಾಡ್ಕೋಬೇಕು. ಇಫ್ ಯು ಟೇಕ್ ದಿಸ್ b as e here, then the e power x is called the exponential function. So or it is a common exponential function. Y equals e power x is called the natural exponential function, where this e ಇದೆಯಲ್ಲ, so e is a mathematical constant. E is nothing but it is a constant and it is a mathematical constant. pi ಹೇಳಲ್ವಾ, ಅದೇ ತರ e is a mathematical constant. The value of e is 1/1 pi 1 factorial plus 1/2 factorial, 1/3 factorial, so on up to infinite. So the e value always lies between 2 and 3.
it is greater than 2, less than 3. Approximately we can take approximate say 2.71 ಈ ತರ ತಗೋಬಹುದು ನಾವು. ಓಕೆ, ಸೊ ಇ ಪವರ್ ಎಕ್ಸ್ ಅನ್ನು ಮ್ಯಾಪ್ ಮಾಡ್ಕೋಬೇಕು. ನಮಗೆ ಬೇಕಾಗಿರೋದು ಇಲ್ಲಿ ಇ ಪವರ್ ಎಕ್ಸ್ ಇದೆಯಲ್ಲ, ಇದು ನ್ಯಾಚುರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಬೇಸ್ ಈಸ್ ಇ ಹಿಯರ್. Now let us come to the logarithmic functions. Okay, ಈ ಲಾಗರಿಥಮ್ ಅನ್ನು ನಮಗೆ ತಿಳ್ಕೋಬೇಕು. ಇದರ ಡೆಫಿನಿಷನ್ ಇಂಪಾರ್ಟೆಂಟ್ ನಮಗೆ. ಇದುವರೆಗೆ ನಾವು ಲಾಗರಿಥಮ್ ಕಲ್ತಿರ್ಲಿಲ್ಲ. ಲಾಗರಿಥಮಿಕ್ ಟೇಬಲ್ ಮಾತ್ರ ನೋಡಕ್ ಬರ್ತಿತ್ತು ಅಷ್ಟೇ. ಲಾಗರಿಥಮ್ ಅಂದ್ರೆ ಏನು ಅಂತಾನೂ ನಮ್ಗೆ ಗೊತ್ತಿರಲಿಲ್ಲ. ಈಗ ನಾವು ಲಾಗರಿಥಮ್ ಅಂದ್ರೆ ಏನು, what is the relation between the logarithm and the exponential, we shall know it. Now let us say let b greater than 1 be a real number, b such that b to the power of x is equal to a. ಕೊಟ್ಬಿಟ್ಟಿದ್ದೀವಿ, b power x equals a. Then this power x is called logarithm of a to the base b and is denoted by log a to the base b. ಅಂದ್ರೆ there is a relation between the exponential function and the logarithmic function. Whenever b to the power of x equals a, then this x is called log of a to the base b. b power x ಅಲ್ಲಿ base b ಇರುತ್ತಲ್ವಾ, ಅದೇ ತರ logarithm ಅಲ್ಲೂ base b ನೇ ಇರಬೇಕು. So b power x equals a implies x is log a to the base b. Or reverse, if x is log a to the base b, then a power x is equal to b. If x equals log a to the base b, then it is b power x will be equal to a. ಆಯ್ತಾ, b power x will be equal to a. So many examples ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ 2 power 3 equals 8, ಹೌದಲ್ವಾ? ಇದನ್ನ ಹೇಗೆ ಬರೀಬಹುದು? ಲಾಗರಿಥಮ್ ಅಲ್ಲಿ ಬರೀರಿ. How to write this in the logarithm? Then 2 power 3 equals 8 means this power 3 is log 8 to the base 2. 5 power 3 125. So the power 3 equals log 125 to the base 5. 2 power minus 3 is 1 by 2 power 3 or 1 by 8. So the power, this is the power, isn't it? Minus 3 equals log of 1 by 8 to the base 2. ನಾವು ಎಷ್ಟು ಬೇಕಾದ್ರೂ ಇನ್ಫೈನೈಟ್ ಎಕ್ಸಾಂಪಲ್ಸ್ ಕೊಡ್ಬೋದು. 4 to the power of 1 by 2, that is root 4 is 2. What is the power here? 1 by 2 is the power here, isn't it? So 1 by 2 equals log 2 to the base 4. Reverse ಬರೋಣ. log 84 to the base 3 is 4 implies 3 ಇದೆಯಲ್ಲ, ಇದು ಇಲ್ಲಿಗೆ ಬರುತ್ತೆ, ಬೇಸಿಗೆ ಬರುತ್ತೆ. 3 power 4 equals 81. Next, log 1 by 32 to the base 2 is minus 5. So this 2 comes to this base here, that is 2 to the power of minus 5 is 1 by 32. So 1 by 3 equals log 3 to the base 27. 27 comes to this here. 27 to the power 1 by 3 is 3. ಈ ತರದ್ದು ಎಷ್ಟು ಬೇಕಾದ್ರೂ ಎಕ್ಸಾಂಪಲ್ಸ್ ನಾವು ಬರ್ಕೊಬಹುದು. ನಾವೇ ಬರ್ಕೊಂಡು ನೋಡಿ. 2 power 4 equals 16. Write in the logarithm means this is power is there 4 ಅಲ್ವಾ, ಅದನ್ನ 4 equals ಬರ್ಕೊಡ್ಬೇಕು. log of 4 equals log of, ಇಲ್ಲಿ ಬೇಸ್ 2 ಇದೆ ಅಲ್ವಾ, ಇಲ್ಲಿ ಬೇಸ್ 2 of 16. ಇಷ್ಟ ಆನ್ಸರ್. ಈಗ ಸೇ 5 to the power of minus 1 is 1 by 5. ನಮಗೆಲ್ಲ ಗೊತ್ತಿದೆ ಅಲ್ವಾ. ಬರೀರಿ ಅಂದ್ರೆ ಪವರ್ ಅಲ್ಲಿ ಏನಿದೆ, ಇದು minus 1. So this implies minus 1 equals log, ಇಲ್ಲಿ 1 by 5 ಆನ್ಸರ್ ಇದೆ ಅಲ್ವಾ ನಮಗೆ, log 1 by 5 to the base 5. So in this way you have to practice more number of problems. Okay, now let us come to the graph of logarithm. In log a to the base b equals x, look at here. Here this a is called the domain. A is the domain and the entire is to log a to the base b ಇದೆಯಲ್ಲ, this is called the range of the logarithm. X is called the range. ಇಲ್ಲಿ ರಿವರ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಪೋಸ್ ಇದು ನೋಡಿ, ಇಲ್ಲಿ y equals log a to the base b ಬರ್ದೆ ಅಲ್ವಾ, this a is nothing but domain, right? And this y is nothing but range. What is y? Log a to the base b. Remember how to draw the graph of this function. ಹೇಗೆ ಡ್ರಾ ಮಾಡಬಹುದು ಅಂದ್ರೆ ನಾವಿಲ್ಲಿ ನೋಡ್ಕೋತಾ ಬರ್ಬೇಕಿಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ,
ದಿಸ್ ಲಾಗರಿಥಮಿಕ್ ಫಂಕ್ಷನ್ ಅಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದ್ರೆ, ನಾವು ಲುಕ್ ಅಟ್ ಹಿಯರ್, ವಿ ಸಿ ದಟ್ whenever if you give, we all know that 1, 0 lies on the graph of the logarithmic function. ಹೌದಾ? ಹೀಗೆ ಲಾಗರಿಥಮಿಕ್ ಫಂಕ್ಷನ್ ಅಲ್ಲಿ ಈಗ ಇಂಡಿಸಿಸ್ ಎಲ್ಲ ಬರೆಯೋದು ನಾವು ಕಲ್ತಿದ್ದೀವಲ್ವಾ ನಾವಿಲ್ಲಿ. ಸೊ ನಾವು ಲುಕ್ ಅಟ್ ಹಿಯರ್, ಸೊ ವಿ ಸಿ ದಟ್ what is the value of this one? Can anybody say? We all know that b power 0 is 1. ಗೊತ್ತಿದೆ ಅಲ್ವಾ ನಮಗೆ? b power 0 is 1 ಲಾಗರಿಥಮ್ ಅಲ್ಲಿ ಬರೀರಿ ಅಂದ್ರೆ ಹೇಗೆ ಬರೀತೀರಾ ಇದನ್ನ? 0 equals log 1 to the base b, right? So log 1 is 0, isn't it? Log of 1 is 0. That means if you take y equals log a to the base b, whenever if you a equals 1, then y equals 0. So that is 1, 0 is a point on the graph of the logarithmic function. So ನೋಡಿ ಇಲ್ಲಿ 1, 0 is a function here. ಹೌದಾ? So that is ಅಲ್ಲಿ 0, 1 ಇತ್ತು, ಇಲ್ಲಿ 1, 0, because this is true that log 1 is 0. So ಇಲ್ಲಿ ಲಾಗರಿಥಮ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನೋಡಿ, if x value, you should give only the positive values for x. x ಗೆ ನೆಗೆಟಿವ್ ಕೊಡೋ ಹಾಗೆ ಇಲ್ಲ ನೀವು. ಡೊಮೈನ್ ಇಸ್ ಆಲ್ವೇಸ್ ಪಾಸಿಟಿವ್. ರೇಂಜ್ ಏನಾಗಿರುತ್ತೆ ಅಂದ್ರೆ, ರೇಂಜ್ ಅಂದ್ರೆ y, ಇದು y ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಹಿಯರ್ ಡೊಮೈನ್, ರಿವರ್ಸ್ ಕೇಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಡೊಮೈನ್ ಈಸ್ ಪಾಸಿಟಿವ್ ರಿಯಲ್ ನಂಬರ್, ರೇಂಜ್ ಈಸ್ ಎನಿ ರಿಯಲ್ ನಂಬರ್. ನೆನಪಿಟ್ಕೋಬೇಕು, ಆಯ್ತಾ? ಸೊ ಇಲ್ಲಿ ನಾವೇನ್ ಗಮನಿಸ್ತೀವಿ, ಇಲ್ಲಿ ನೋಡೋಣ. ಓಕೆ, ಡೊಮೈನ್ ಈಸ್ positive real number, range is the entire real number, 1, 0 is always on the graph of log function. Log function is ever increasing. ಇದು ಯಾವಾಗಲೂ increase ಆಗ್ತಾ as we move from left to the right. For a very close to 0, the value of log a will be smaller and smaller. ಆಯ್ತಾ? ಇದೆಲ್ಲ ನಾವು ಜ್ಞಾಪಕ ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಗಮನಿಸಬಹುದು ನಾವಿಲ್ಲಿ. ಈಗ ಈ ವ್ಯಾಲ್ಯೂ, the value of a is very close to 0, it becomes very smaller. Logarithm value will become very smaller. If, for example, if I take log of 0.0001 ಅಂತ ತಗೊಂಡ್ರೆ, so this is 1, 2, 3, 4, this will be actually 10 to the power of minus 4. What is 10 to the power of minus 4? Is it smaller or bigger? It is a smaller number. Okay, when it is very close to the 0, the value of logarithm of this number will be very smaller and smaller. So that is why 0 ಮುಟ್ಟದಿಲ್ಲ, 0 ಹತ್ರ ಇದ್ದಾಗ ತುಂಬಾ ಸ್ಮಾಲ್ ಆಗುತ್ತೆ. ಹಾಗೆ ಇದು ಇನ್ಕ್ರೀಸ್ ಆಗ್ತಾ 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 ಬಂದು ಜಾಸ್ತಿ ಇದ್ದಾಗ logarithm ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So that is the graph of logarithmic function. Okay, now look at here. So natural logarithmic functions. The logarithm of any number with base e is called natural logarithmic function. ನಾವೆಲ್ಲಾ ಪ್ರಾಬ್ಲಮ್ಗಳಲ್ಲೂ ಬೇಸ್ e ನೇ ತಗೋತೀವಿ, ಆಯ್ತಾ? logarithm of x to the base e, ಆಯ್ತಾ? This is called as natural logarithm. ನೆನಪಿಟ್ಕೊಳ್ಳಿ, this is called natural logarithm. 10 ಇತ್ತು ಅಂತ ಹೇಳಿದ್ರೆ it is a common logarithm ಅಂತ ಕರಿತೀವಿ. ಅದು ಈಗ ಬೇಡ ನನಗೆ. ನಮ್ಮ ಲಾಗರಿಥಮಿಕ್ ಟೇಬಲ್ ನಲ್ಲೆಲ್ಲ 10 ಇರುತ್ತೆ, ನಾವು ಕ್ಯಾಲ್ಕುಲೇಷನ್ ಪರ್ಪಸ್ ಗೆ 10 ಹಾಕೊಳ್ತೀವಿ, ಅದಕ್ಕೆ ನಾವು ಕಾಮನ್ ಲಾಗರಿಥಮ್ ಅಂತ ಕರಿತೀವಿ, ಆಯ್ತಾ? ಇಲ್ಲಿ ಲಾಗರಿಥಮ್ ವಿತ್ ದ ಬೇಸ್ ಇ ಅಂದ್ರೆ ಸೈಂಟಿಫಿಕ್ ಪರ್ಪಸ್ ಗಳಿಗೆಲ್ಲ ನಾವು ಬೇಸ್ ಇ ನ ಬಳಸ್ಕೊತೀವಿ. ನಾವು ಪ್ರಾಪರ್ಟೀಸ್ ಆಫ್ ಲಾಗರಿಥಮ್, ದೇರ್ ಆರ್ ಸರ್ಟನ್ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್. ಓಕೆ, log of p into q to the base b is log p to the base b plus log q to the base b. ಅಂದ್ರೆ logarithm converts the product into sum ಅಲ್ವಾ? ಪ್ರಾಡಕ್ಟ್ ಅನ್ನ ಸಮ್ ಗೆ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಕೋಶಂಟ್ ಇದೆ, p by q ನ ಸಬ್ಟ್ರಾಕ್ಷನ್ ಗೆ ಕನ್ವರ್ಟ್ ಮಾಡುತ್ತೆ. p ಪವರ್ n ಪವರ್ ಅನ್ನ n ಇಂಟು ಮಾಡುತ್ತೆ. ಅಂದ್ರೆ log pq ಅಂದ್ರೆ log p plus log q. log p by q log p minus log q. log p power n is n, ಈ n ಇದೆಯಲ್ಲ,
This n should come here. This property is logarithm. Okay, this is n into log p. Log p to the base b ಅಂದ್ರೆ log p divided by log q. The change of base property. ಜ್ಞಾಪಕ ಇಟ್ಕೋಬೇಕು. ತುಂಬಾ ಜನ ತಪ್ಪು ಮಾಡೋ ಜಾಗ ಹೇಳ್ತೀನಿ ನೋಡಿ. log p into q equals log p into log q. This is wrong. ಜ್ಞಾಪಕ ಇಟ್ಕೊಳ್ಳಿ. ಇದು ತಪ್ಪಿದು. ಓಕೆ, and also ತಪ್ಪು ಮಾಡಬಾರದು. ಯು ಶುಡ್ ನಾಟ್ ರೈಟ್ ದ ರಾಂಗ್ ಆನ್ಸರ್ಸ್. ನಮಗೆ ಮನಸ್ಸಿಗೆ ಬಂದಿದ್ದು ಬರೆಯೋದಲ್ಲ. ಓಕೆ, log p by q will never be equal to log p by log q. ಓಕೆ, ಸೊ ಇವೆಲ್ಲ ತಪ್ಪುಗಳನ್ನ ಮಾಡಬಾರದು. ದಿಸ್ ಈಸ್ ಕಾಲ್ಡ್ ದ ಚೇಂಜ್ ಆಫ್ ಬೇಸ್. ಚೇಂಜ್ ಆಫ್ ಬೇಸ್ ಹೇಗಿರುತ್ತೆ? log 3 to the base 4. If you have, you can write log 3 divided by log 4. It's called change of base property ಅಂತ ಕರಿತೀವಿ. ಪ್ರೂಫ್ ತಗೊಳ್ಳೋಣ ಈಗ. ಫಸ್ಟ್ ಪ್ರೂಫ್. Now let us take log p to the base b is x. By definition, this b comes here. So b power x equals p. Let us take log q to the base b is y. So b power y is q. So p into q is p andreno b power x, q andre b power y. So b power x into b power y is b power x plus y. Indices. So b power x plus y equals pq implies the power x plus y is log of pq to the base b. This is by definition. Logarithmic definition. It is only from the definition. In law definition, any say hingirte a power x equals b iddaga ee power ideyalla idu, this x is log b to the base a. So b power x plus y equals pq means this x plus y equals log pq to the base b. Okay, ಈ x ಅಂದ್ರೆ ಏನು ಇಟ್ಕೊಂಡಿದ್ದೆ? look at here, log p to the base b. ಹೌದಾ? ಇಲ್ಲಿದೆ. ಇದು ರಿವರ್ಸ್ ಬರ್ಕೋತೀನಿ, ಇದನ್ನ ಇಲ್ಲಿ ಬರ್ಕೋತೀನಿ. ಓಕೆ, this is right written here. X is log p to the base b, y is log q to the base b. So it is a proof. ಎಲ್ಲ ಪ್ರೂಫ್ ಒಂದೇ ತರ ಸಿಮಿಲರ್ ಪ್ರೂಫ್ ಇದೆ. Come to the second one. Second one ಏನು ಪ್ರೂವ್ ಮಾಡಬೇಕು ಇಲ್ಲಿ? We have to prove that log of p by q is log p minus log q. ಇಲ್ಲಿ ಬೇಸ್ 10 ಇದೆ ಅಲ್ವಾ? So now let us take log p to the base b x. So b power x is p by definition. Log q to the base b y, b power y is q by definition. Now ಇದು ಹಿಂದಿನದಲ್ಲಿ p into q ತಗೊಂಡಿದ್ವಿ. ಯಾಕೆಂದ್ರೆ ಇಲ್ಲಿ ಇದು ಹಿಂದಿನದಲ್ಲಿ ಇಲ್ಲಿ p q ಅಂತಿತ್ತು, ಇಲ್ಲಿ p by q ಇದೆ. Now let us take p by q. p is b power x, q is b power y. b power x by b power y is b power x minus y. So b power x minus y is p by q. Definition of logarithm, this x minus y is log of p by q to the base b. Reversal ಬರ್ಕೊಳ್ಳಿ. This x is log p to the base b, this y is log q to the base b. Proof. Simple proof. Third one, ಇಲ್ಲಿ ಏನು ಪ್ರೂವ್ ಮಾಡಕ್ಕೆ ಹೊರಟಿದ್ದೀವಿ ಗೊತ್ತಾ? ಏನು ಗೊತ್ತಾ? So log, say what is that here? b ಇದೆಯಾ? log p to the power of n to the base b ಇದ್ರೆ ಈ n ಇದೆಯಲ್ಲ, n ಇಲ್ಲಿ ಬರುತ್ತೆ. ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಓಕೆ, log p to the base b. ಓಕೆ, so which shall take ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ log p ಇದೆ ಅಲ್ವಾ? ಸೊ log p to the base b x. so b power x is p. ಇಲ್ಲಿ p power n ಬೇಕಲ್ವಾ? ಎರಡು ಕಡೆ ರೈಸಿಂಗ್ ಟು ದ ಪವರ್ ಆಫ್ n ಮಾಡ್ಕೊಳ್ಳಿ. ಸೊ b power x power n equals p power n. ಇಲ್ಲೂ ಪವರ್ n, ಇಲ್ಲೂ ಪವರ್ n. ಸೊ b to the power of xn ಅಂದ್ರೆ b power nx equals pn. ಇದನ್ನ ಲಾಗರಿಥಮ್ ಅಲ್ಲಿ ಬರೀರಿ ಅಂದ್ರೆ nx equals log p to the power n to the base b. ಸೊ ರಿವರ್ಸಲ್ ಬರೀರಿ, log p to the power of n to the base b is nx. n ಹಾಗೆ ಇಟ್ಕೊಳ್ಳಿ. x ಅಂದ್ರೇನು? here x is ಇಲ್ಲಿದೆಯಲ್ಲ, this is x, log p to the base b. so the last property, ಏನ್ ಪ್ರಾಪರ್ಟಿ ಇದೆ? ಇದು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ. ಓಕೆ, ಇಲ್ಲಿ ಏನೇನು ಬರ್ತದೆ ಗೊತ್ತಾ? ಲಾಗ್ ಏನ್ ಹೇಳಿದೆ ಪ್ರಾಪರ್ಟಿ ಇಲ್ಲಿ? log p to the base b ಇದೆ ಅಲ್ವಾ? log p to the base b ಇದ್ರೆ ಇದನ್ನ ನಾನು ಈ ಚೇಂಜ್ ಆಫ್ ಬೇಸ್, ಇಲ್ಲಿ ಬೇಸ್ b ಇದೆ, ಯು ಕ್ಯಾನ್ ಚೇಂಜ್ ಇಟ್ ಟು log p to the base a. b ಹಾಕೋಬೇಕು ಇಲ್ಲಿ, log b to the base a.
ಇಲ್ಲಿ 3 ಇದೆ, log p to the base p, log p to the base a, log b to the base a. So first one, log p to the base b ಗೆ x, so b power x is y. Log p to the base a ಗೆ y, so a power y is p. ಎಲ್ಲ ಡೆಫಿನಿಷನ್ ಇದೆ. Log b to the power b to the base a is z, therefore a to the power of z equals b. So consider b power x ಇದನ್ನ equals p. So b ಅಂತ ಹೇಳಿದ್ರೆ ಏನು ಆಕ್ಚುಲಿ ನೋಡಿ, ಇಲ್ಲಿ b ಅಂತ ಹೇಳಿದ್ರೆ a to the power of z ಅಲ್ವಾ. Instead of b, a power z, e power x whole power x is p, because b is a power z. So a power z equals p, that is equal to p is nothing but what? Here it is a power y ಇದೆ ಅಲ್ವಾ. So this is a power y. So bases are same, ಎರಡು ಬೇಸ್ ಒಂದು, ಈ ಪವರ್, these two powers are equal ಆಗಿರುತ್ತೆ. That is zx equals y. So we see that x is equal to y by z. So what is x here? X is equal to log p to the base b. What is z here? Z is log b to the base a. ಎಲ್ಲ ಕರೆಕ್ಟ್ ಆಗಿದೆ. So that is the proof. Next, look at here. This is the proof. E to the power of log x. This is an important property. ತುಂಬಾ ಕಡೆ ಪ್ರಾಬ್ಲಮ್ ಅಲ್ಲೇ ಬರುತ್ತೆ ಇದು. Proof is not necessary here. Always remember e to the power of log x is x. Next, ನಿಮ್ಮ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ತುಂಬಾ ಬರುತ್ತೆ ಇದರಲ್ಲಿ. ಎಕ್ಸಾಂಪಲ್ಸ್ ಒಂದೆರಡು ತೋರಿಸ್ತೀನಿ. ಈ ವಾಟ್ ಇಸ್ e to the power of log of sin x ಬರ್ದೆ ಅನ್ಕೊಂಬೇಡ. It is nothing but sin x only. e to the power e ಮತ್ತೆ log ಇದೆಯಲ್ಲ, ಇದು ಒಂದಕ್ಕೊಂದು ಇನ್ವರ್ಸ್ ಫಂಕ್ಷನ್ಸ್. ಆಲ್ವೇಸ್ ರಿಮೆಂಬರ್ ಇಟ್. e and logarithm are inverse functions. So e to the power of log of sin x is always nothing but sin x. So e to the power of log of x square is nothing but x square. Okay, so always remember it. So e power log x equals x, remember it. ಈಗ ಡೆರಿವೇಟಿವ್ಸ್ ಕೆಲವು, ಈಗ ಇದುವರೆಗೆ ನಾವು ಇನ್ನು ಯಾವ್ಯಾವ ಡೆರಿವೇಟಿವ್ ಮಾಡಿದ್ವಿ? ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಮಾಡ್ಕೊಂಡಿದ್ವಿ ಅಲ್ವಾ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ x power n sin x, cos x, tan x, secant x, cosecant x, cot x, ಆಮೇಲೆ sin inverse, cos inverse, tan inverse, secant inverse. ಈಗ ಹೊಸದು ಡೆರಿವೇಟಿವ್ ಆಫ್ e ಪವರ್ x ಏನು ಅಂತ ಕಂಡುಹಿಡಿಯಿರಿ. ಇಟ್ಸ್ ಸಿಂಪಲ್ ಪ್ರೂಫ್ ಇದು. ಸೊ y equals e power x. ಡೆಫಿನೇಷನ್ ಏನು? dy by dx is limit delta x tends to 0, e power x plus delta x, ಇದು ಏನಿರುತ್ತೆ x delta ಅಲ್ಲ, x plus delta x minus e power x divided by delta x as delta x tends to 0. ಇಲ್ಲಿ e power x plus delta x ಇದೆಯಲ್ಲ, ಈಗ e power x plus y ಇದ್ರೆ I can write it as e power x into e power y. So e power x plus delta x is e power x into e power delta x minus e power x. ಇದರ ಇಷ್ಟರಲ್ಲೂ ಕಾಮನ್ ಫ್ಯಾಕ್ಟರ್ ಏನು ತೆಗಿಬಹುದು? e power x. So ಉಳಿದಿದ್ದೇನು? e power x into e power delta x minus 1 by delta x. There is one property here. ಫಸ್ಟ್ ಗೆ ಹೇಳಿದ್ದೆ, limit e power x minus 1 by x, x tends to 0 is always 1. So entire thing, ಇದಿಷ್ಟು ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. So e power x is a constant, you can take it outside here. So ಇದು ಡೆಲ್ಟಾ ಮಾತ್ರ ಚೇಂಜ್ ಆಗ್ತಿರೋದು. So e power x is taken out, the value of this is 1. So e power x into 1 is e power x. So derivative of e power x is e power x. ಇದೊಂದೇ ಫಂಕ್ಷನ್, ಅದಕ್ಕೆ ಅದೇ ಡೆರಿವೇಟಿವ್ ಆಗಿದೆ. ನೆನಪು ಇಟ್ಕೊಂಬಿಡಿ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ e power x? e power x itself. ನೆನಪು ಇಟ್ಕೊಳ್ಳಿ. sin x sin x ಅಲ್ಲ, ಅಂದ್ರೆ e power x derivative is e power x only. Now come to the derivative of log x. Now let us take y equals log x to the base e. ನಮ್ಗೆ ಗೊತ್ತಿದೆ, by definition this e comes here, right? So that is x equals e power y. ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ dy by dx we don't write, we write dx by dy. Remember it, reverse case, because x is e power y ಆದ್ರಿಂದ dx by dy is limit e power x ಬದಲು y plus delta y minus e power y by delta y tends to 0. ಇಲ್ಲಿ ಅದೇ ತರ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ this will comes here. So the entire value, this is the value must be equal to 1. So the answer is e power y ಬಂದಿರುತ್ತೆ. So ಇಲ್ಲಿ ನಾವೇನು ಗಮನಿಸಬೇಕು ಇಂಪಾರ್ಟೆಂಟ್ ಅಂದ್ರೆ, so dx by dy is e power y. we want dx by dy ಇಲ್ಲ, we want dy by dx, right? So you take the reciprocal, ಉಲ್ಟಾ ಮಾಡ್ಕೊಳ್ಳಿ. This is e power y, reciprocal is 1 by e power y. But what is e power y here? Look at here, e power y is nothing but what? X. So 1 by x. So
the derivative of log x is 1 by x. ನೆನಪಿಟ್ಕೊಂಡಿರಲ್ವಾ? ಸೊ ನೀವು ನಾಳೆಗೆ ಹೋಮ್ವರ್ಕ್ ಏನು ಅಂತ ನೀವು ಕೇಳ್ತೀರಾ. ನಾಳೆಗೆ ಹೋಮ್ವರ್ಕ್ ಏನೇನ್ ಬರಿಬೇಕು ಗೊತ್ತಾ? ಇದಿಷ್ಟರದ್ದು ಡೆರಿವೇಟಿವ್ ಬರಿಬೇಕು. ಮರ್ತು ಹೋಗಿರತ್ತೆ ನಿಮಗೆ. ಏನು ಯಾವ್ದ್ಯಾವ್ದು ಹೋಮ್ವರ್ಕ್ ಬರಿಬೇಕು ಅಂತ ಹೇಳ್ತೀನಿ. ನಾಳೆ ಹೋಮ್ವರ್ಕ್ ಅನ್ನ ನಿಮಗೆ ಸಪರೇಟ್ ಗ್ರೂಪ್ ಮಾಡಿದ್ವಿ ಹೋಮ್ವರ್ಕ್ ತೋರ್ಸೋದು, ಅದರಲ್ಲೇ ಬರಿಬೇಕಾಯ್ತಾ? ಡೆರಿವೇಟಿವ್ ಆಫ್ ಯಾವ್ದ್ಯಾವ್ದು? ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್. ಓಕೆ, ಡೆರಿವೇಟಿವ್ ಆಫ್ sin x, derivative of cos x, derivative of secant x, derivative of cosecant x. ಆಯ್ತಾ? ಆರನೇದು ಡೆರಿವೇಟಿವ್ ಆಫ್ tan x. ಏಳನೇದು ಡೆರಿವೇಟಿವ್ ಆಫ್ cot x. eighth one derivative of x power n. ninth one derivative of 1 by x power n. 10th one derivative of root x. 11th one derivative of product rule, quotient rule. Okay, next one is constant into function. 14th one sin inverse x derivative. Cos inverse x beda, tan inverse x derivative. Next secant inverse x derivative. Last one is e power x and log x. ಇದಿಷ್ಟು ಡೆರಿವೇಟಿವ್ ನ ನೀವು 2 times ಬರಿಲೇಬೇಕು, ಬರೆದು ತೋರಿಸ್ಬೇಕು. ನೆನಪಿಟ್ಕೊಳ್ಳಿ. ಮತ್ತೆ ಪದೇ ಪದೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನಮ್ಗೆ ಕಾಂಪೋಸಿಟ್ ಫಂಕ್ಷನ್ ಚೈನ್ ರೂಲ್ ಬರುತ್ತೆ ಇದರಲ್ಲೆಲ್ಲ. ಓಕೆ, ಏನೇನ್ ಬರಿಬೇಕು? ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್, ಡೆರಿವೇಟಿವ್ ಆಫ್ sin x, cos x, secant x, cosecant x, tan x, cot x, x power n, 1 by x power n, root x. Product rule, quotient rule, constant into function, derivative of sin inverse x, derivative of tan inverse x, derivative of secant inverse x, derivative of ಈಗ ಮಾಡಿರೋದು e power x log x. ಇದಿಷ್ಟೂನು 2 ಸಲ ಬರ್ಕೊಂಬನ್ನಿ. ನಾಳೆ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಗೊತ್ತಾಗ್ತಾ ಇದೆಯಾ? ಜ್ಞಾಪಕ ಇಟ್ಕೊಂಡ್ಬಿಡಿ. ನಾವು ಇದುವರೆಗೆ ನಾವು ಕಲ್ತಿದ್ದು ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಅನದರ್ ಈಸ್ ಲಾಗರಿಥಮಿಕ್ ಫಂಕ್ಷನ್. ಇವೆರಡು ಒಂದಕ್ಕೆ ಒಂದು ಇನ್ವರ್ಸ್ ಫಂಕ್ಷನ್ಸ್ ಆಗಿದಾವೆ. ಗೊತ್ತಾಗ್ತಿದ್ಯಾ? ಲಾಗ್ ಎಕ್ಸ್ ಗ್ರಾಫ್ ಹೇಗ್ ಬರುತ್ತೆ ನೋಡಿ. ಲಾಗ್ ಎಕ್ಸ್ ಗ್ರಾಫ್ ಇಲ್ಲೆಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಇಂದ ಕಡಿಮೆ ಬರ್ತಾ ಇರುತ್ತೆ. ಈಗ ಬಂದ್ಬಿಟ್ಟು ಹೀಗೆ ಹೋಗ್ತಾ ಇರುತ್ತೆ ಲಾಗ್ ಎಕ್ಸ್ ಗ್ರಾಫ್. ಹೌದಾ? ಇ ಪವರ್ ಎಕ್ಸ್ ಗ್ರಾಫ್ ಹೇಗ್ ಬರುತ್ತೆ? 0 1 ಬರುತ್ತಲ್ವಾ, ಇಲ್ಲಿ ಬಂದಿರುತ್ತೆ. ಹೀಗೆ ಬಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗ್ತಿರುತ್ತೆ. ಹೌದಾ? ಹೇಗಿದೆ ನೋಡಿ ಈ ಗ್ರಾಫ್. ಇದು ಹೀಗೊಂದಿದೆ, ಹೀಗಿದೆ. ಇವು ಎರಡಕ್ಕೂ ರಿಫ್ಲೆಕ್ಷನ್ ಆಫ್ ದಿಸ್ ಆನ್ ದಿಸ್. ಇಲ್ಲೊಂದು ಲೈನ್ ಎಳ್ದು ಬಿಡೋಣ. ಇಲ್ಲೊಂದು ಲೈನ್ ಇದೆ. ಓಕೆ, ಈ ಲೈನ್ ಅನ್ನ ಇಫ್ ಯು ಕನ್ಸಿಡರ್ ದಿಸ್ ಲೈನ್ ಆಸ್ y is equal to x, ರೈಟ್? CET ನಲ್ಲಿ ಕೇಳಿದ್ರು ಕ್ವಶನ್. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ log x. This is the graph of e power x. Okay, so this is 1, 0, 0, 1. So the reflection of the log x on the line y is equal to x is e power x. Reflection of e power x on y equals x is log x. ಹೇಗಿದೆ ಅಲ್ವಾ? ಇದೇ ಪ್ರಶ್ನೆ ಕೇಳಿದ್ರು. ವಾಟ್ ಇಸ್ ದ ರಿಫ್ಲೆಕ್ಷನ್ ಆಫ್ log x on the line y equals x ಅಂತ ಕೇಳ್ಬಿಡ್ತಾರೆ. 4 ಆಪ್ಷನ್ಸ್ ಬೇರೆ ಬೇರೆ ಇರುತ್ತೆ, ನೀವು ಬರೀಬೇಕು. log x ರಿಫ್ಲೆಕ್ಷನ್ y equals x ಅಂದ್ರೆ e power x. e power x y equals x ಮೇಲೆ ರಿಫ್ಲೆಕ್ಷನ್ ಇದ್ರೆ log x ಇರುತ್ತೆ. ಸೊ ರೈಟ್. ಇವೆಲ್ಲ CET ನಲ್ಲಿ ಬರುವಂತ ಕ್ವಶನ್ಸ್ ಗಳು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಈಗ ನಾಳೆ ದಿವಸ ಇದನ್ನ 2 times ಬರಿಬೇಕು. ಆಯ್ತಾ? ಇದನ್ನೆಲ್ಲ ಬರೆದು ಕಲೀರಿ ಫಾರ್ಮುಲಾನ. ನೆಕ್ಸ್ಟ್ ಕಾಂಪೋಸಿಟ್ ಫಂಕ್ಷನ್ ಬರ್ತಾ ಹೋಗ್ತೀವಿ ನಾವಿಲ್ಲಿ. ಓಕೆ, ಸಾಲ್ವ್ ಮಾಡ್ಕೊಳ್ತಾ ಬರೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.